ಸಂಸ್ಕೃತದ ಪಾರಿಭಾಷಿಕ ಶಬ್ದ ಆತ್ಮ. ಅದಿ ಆತ್ಮ, ಅಂತರಾತ್ಮ. ಅದಿ ಆತ್ಮ ಅಂದ್ರೆ ಅನಾದಿ ಉಳ್ಳದ್ದು ಯಾವುದಿದೆ ಅದು ಆತ್ಮ. ಅಂತರಾತ್ಮ ಅದು ಎಲ್ಲೆಲ್ಲಿ ವ್ಯಾಪಕವಾಗಿದ್ದು ನನ್ನ ಅಂತಃಕರಣದಲ್ಲಿ ನನ್ನ ಅಂತರಂಗದಲ್ಲಿ ಇದೆಯಲ್ಲ, ಅಂತರಾತ್ಮ. ಇದನ್ನು ತಿಳಿದುಕೊಳ್ಳುವುದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಅಧ್ಯಾತ್ಮ, ಅಧ್ಯಾತ್ಮ, ಅಂತರಾತ್ಮ, ಅಧ್ಯಾತ್ಮ. ಅನಾದಿ ವಸ್ತುವನ್ನು ತಿಳಿಯುವುದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಅಂತರಾಗ ಇರಲ್ಪಟ್ಟಂತಹ ಶುದ್ಧ ಚೈತನ್ಯನ ತಿಳಿಯುವುದಕ್ಕೆ ಅಧ್ಯಾತ್ಮ. ಅಂತರಾತ್ಮ, ಅಧ್ಯಾತ್ಮ, ಅಧ್ಯಾತ್ಮ ಅಂತ ಕರೀತಾರೆ. ಇದನ್ನ ತಿಳಿಸುವ ಬಗೆ ಅನೇಕ ಬಗೆ. ಜೀವಾತ್ಮನು ಎಲ್ಲಿ ಜಾರಿದ್ದಾನೆ, ಎಲ್ಲಿ ಜಾರತಾ ಇದ್ದಾನೆ. ಹೀಗಾಗಿ ಆತ್ಮ ದರ್ಶನ ಯಾಕೆ ಆಗ್ತಾ ಇಲ್ಲ? ದರ್ಶನ ಶಬ್ದಕ್ಕೆ ಅರ್ಥವೇ ಸಾಕ್ಷಾತ್ಕಾರ. ಈಗ ಹೊರಗಿನ ಈ ಪಾದದ ದರ್ಶನ ಇತ್ತು, ಫೋಟೋದ ದರ್ಶನ ಇತ್ತು, ಕವಿನಾಥನ ದರ್ಶನ ಇತ್ತು. ಇದು ಚಕ್ಷುರಿಂದ್ರಿಯ ಸನ್ನಿಕರ್ಷ ಜ್ಞಾನ ಇತ್ತು, ಇದು ದರ್ಶನ. ಹಂಗೆ ಅಂದರೆ ಆತ್ಮಂಗೆ ಆಗ್ತದೇನು? ಹಾಗೆ ಅಲ್ಲ. ಅದನ್ನು ತಿಳಿಸುವ ಒಂದು ಸುಂದರವಾದ ಪ್ರಕ್ರಿಯೆ. ಇದು ತಿಳ್ಕೊಳ್ಳೇಬೇಕು. ಈ ಎಲ್ಲ ಸಮಸ್ತ ಪ್ರಕ್ರಿಯೆಯನ್ನ ಇದು ಪಂಚೀಕರಣದಲ್ಲಿ ಹುದುಗಿದೆ. ಗ್ರಂಥದ ಹೆಸರಿದೆ ಪಂಚೀಕರಣ. ಪ್ರಕ್ರಿಯಾಬದ್ಧ ಹೇಳಲ್ಪಟ್ಟಂತಹ ಗ್ರಂಥಗಳು ಪಂಚೀಕರಣ, ವಿಚಾರ ಚಂದ್ರೋದಯ, ವಿಚಾರ ಸಾಗರ, ವೃತ್ತಿ ರತ್ನಾವಳಿ, ಪ್ರಭಾಕರ, ವೃತ್ತಿ ಪ್ರಭಾಕರ. ಇವು ಪ್ರಕ್ರಿಯಾಬದ್ಧವಾದ ಗ್ರಂಥಗಳು. ಇನ್ನು ಮುಂತಾದಿವೆ, ಆದರೆ ಮುಖ್ಯವಾದ ಗ್ರಂಥ. ಅರ್ಥ ಆಗ್ತದ? ಈಗ ಇವತ್ತಿನ ವಿಷಯ ಇರೋದು ಪಂಚೀಕರಣಕ್ಕೆ ಸಂಬಂಧಪಟ್ಟದ್ದು. ಇದು ಯಾವನಿಗೆ ಅರ್ಥ ಆಗ್ತದ ಅವನಿಗೆ ಪಾರಮಾರ್ಥ ಅರ್ಥ ಆಗ್ತದ. ಯಾವನಿಗೆ ಪಂಚೀಕರಣ ಅರ್ಥ ಆಗಲ್ಲ ಅವನಿಗೆ ಪಾರಮಾರ್ಥ ಅರ್ಥ ಆಗಲ್ಲ ಸಾಧ್ಯ. ಪ್ರಪಂಚ ಮಾಡಬೇಕು ಅಂತಂದ್ರೆ ಹಣ ಬೇಕು. ಹಣ ಇಲ್ಲದೇನೆ ನಾನು ಪ್ರಪಂಚ ಮಾಡ್ತೀನಿ ಅಂತ. ಶುಷ್ಕೆ ನೀರೇ ಕಕ್ಕಾಸಾರ, ಚೀಣೆ ಬಿತ್ತೆ ಕಕ್ ಪರಿವಾರ. ಅದು ನೀರಿಲ್ಲ ಕೆರೆ ಅಂತಾರೆ. ಶುಷ್ಕೆ ನೀರೇ ಕಕ್ಕಾಸಾರ. ನೀರಿಲ್ಲಪ್ಪ ಅಂದ್ರೆ ಅದಕ್ಕೆ ಕೆರೆ ಅನ್ನಂಗಿಲ್ಲ. ಹಣ ಇಲ್ಲ ಅಂದ್ರೆ ಅದಕ್ಕೆ ಪರಿವಾರ ಅಂತಾರೆ. ಹಣ ಇದ್ದು ಪರಿವಾರ. ಮುಂದವರು ಹೇಳ್ಕೊಂಡು ಬರ್ತಿದ್ದಾರೆ, ಜ್ಞಾತೆ ತತ್ವೇ ಸಂಸಾರ. ಈ ತತ್ವವನ್ನು ತಿಳ್ಕೊಂಡಿ ಅಂತಂದ್ರೆ ಈ ಜಗತ್ತೆಂಬುದು, ಈ ಸಂಸಾರ ಎಂಬುದು ಎಲ್ಲಿದೆ ಅಂತ ಹೇಳ್ತಾರೆ. ಅರ್ಥಾತ್ ಇಲ್ಲ ಅಂತ. ಇದೆಲ್ಲವೂ ಪ್ರಕ್ರಿಯಾಬದ್ಧ ತಿಳ್ಕೋಬೇಕು ಅಂದ್ರೆ ಯಾಗ ಸಂಸಾರ ಮಾಡಬೇಕಾದ್ರೆ ಹಣ ಬೇಕು, ಪಾರಮಾರ್ಥ ಮಾಡಬೇಕಾದ್ರೆ ಪಂಚೀಕರಣ. ಪಾರಮಾರ್ಥ ಸಾಧಿಸಬೇಕಂದ್ರೆ ಪಂಚೀಕರಣ ಬೇಕು. ನಿನಗೆ ಪಂಚೀಕರಣ ಇಲ್ಲದೇವನೇ ಹಂಗೆ ಆಗಂದ್ರೆ ನಿನಗೆ ಶಾಸ್ತ್ರ ಸ್ವಲ್ಪ ಅರ್ಥ ಆದಂಗ ಆಗ್ತದ ಮತ್ತು ಹೋಗ್ತದ ಅರ್ಥ. ಇದಕ್ಕೆ ಮೂಲವಾದ ಪಂಚೀಕರಣ ಬೇಕು. ಇದನ್ನ ನಾನು ಸ್ಥೂಲವಾಗಿ, ಇದು ಬಹಳಷ್ಟು ವಿಷಯ ಇದೆ, ಈ ಸಮಯಕ್ಕೆಲ್ಲ ಸಾಲು. ಒಂದು ದೇಹದ ಬಗ್ಗೆ ಬಿಡಿಸ್ತಾನೆ ಎಷ್ಟೋ ಸಮಯ ಆಗ್ಬೋದು ನನ್ನ ಅನ್ನಿಸ್ತದೆ. ಆದರೆ ವಾರ್ತೆಯ ಮುಖ್ಯಾಂಶಗಳಂತ ಹಾಗೆ ನಾನು ಮುಖ್ಯ ವಿಷಯಗಳನ್ನು ತಮ್ಮ ಮುಂದೆ ಇಡಕ್ಕೆ ಪ್ರಾರಂಭ ಮಾಡ್ತೀನಿ. ಮತ್ತೆ ಅವಕಾಶ ಸಿಕ್ಕಾಗ ಮತ್ತೆ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತೇವಂತ. ದೇಹತ್ರಯಗಳಿಗೆ ದ್ರಷ್ಟ. ದ್ರಷ್ಟ ಶಬ್ದಕ್ಕರ್ಥ ಈ ಚಕ್ಷುರಿಂದ್ರಿಯಿಂದ ನೋಡೋವನು ಅಂತ ಹಿಂಗೆ ಅರ್ಥ ಅಲ್ಲ. ಅರ್ಥ ಆಗ್ತದ? ದ್ರಷ್ಟ ಶಬ್ದಕ್ಕೆ ನೇರವಾಗಿ ಸ್ಥೂಲವಾಗಿ ಅರ್ಥ ಏನಪ್ಪ? ನೋಡೋವನು. ಇದು ವಸ್ತ್ರದ್ರಷ್ಟ. ಈ ವಸ್ತ್ರ
ಸೂಕ್ಷ್ಮ ಶರೀರ, ಇನ್ನೊಂದು ಕಾರಣ ಶರೀರ. ಈ ಮೂರು ಶರೀರಗಳು ಆತ್ಮನಿಗೆ ಉಪಾಧಿಗಳಾಗಿವೆ. ಉಪಾಧಿಯನ್ನು ಯಾವುದು ಕರೀತಾರೆ ಅಂತಂದ್ರೆ ಉಪಸಮೀಪೆ ಸ್ಥಿತ್ವ ಸ್ವೀಯಾಂ ಧರ್ಮ್ಯಾಂ ಅನ್ಯತ್ರ ಆದಾಗಿ ಸ ಉಪಾಧಿ ಅಂತ ಕರೀತಾರೆ. ಈ ಒಂದು ಶುದ್ಧವಾದ ಸ್ಫಟಿಕಮಣಿ ಅನ್ನುವಂಥದ್ದು, ಅದರ ಪಕ್ಕದಲ್ಲಿ ಒಂದು ಕೆಂಪು ದಾಸವಾಳ ಹೂವನ್ನು ಇಟ್ಟೇನೆ, ಅದು ಉಪಾಧಿ. ಯಾವುದಕ್ಕೆ? ಸ್ಫಟಿಕಮಣಿಗೆ ಕೆಂಪು ದಾಸವಾಳ ಅನ್ನುವಂಥದ್ದು ಉಪಾಧಿ. ಸ್ವೀಯಾಂ ಧರ್ಮ ಉಪ ಸಮೀಪೆ ಸ್ಥಿತ್ವ. ಉಪ ಅಂದ್ರೇನು? ಸಮೀಪ. ಯಾವುದು? ಸ್ಫಟಿಕದ ಸಮೀಪದಲ್ಲಿರ್ತಕ್ಕಂಥ ಆ ದಾಸವಾಳದ ಒಂದು ಕೆಂಪು ಬಣ್ಣ ಅನ್ನುವಂಥದ್ದೇನದ ಸ್ವೀಯಾಂ ಧರ್ಮಾನ್ ಅನ್ಯತ್ರ ಆತ. ತನ್ನ ಕೆಂಪು ವರ್ಣವನ್ನ ಎದು ಕೊಟ್ಟದದು? ಸ್ಫಟಿಕಮಣಿಗೆ ಕೊಟ್ಟ. ಈಗ ಸ್ಫಟಿಕಮಣಿ ಹೆಂಗ್ ತೋರಾಕತ್ತದ ಅಂತಂದ್ರೆ ಇದು ಕೆಂಪಾಗಿ ತೋರ್ತಾ ಇದೆ. ಹಂಗ ಇಲ್ಲಿ ಮೂರು ಶರೀರಗಳು ಆತ್ಮನಿಗೆ ಉಪಾಧಿಗಳಾಗಿದ್ದಾವೆ. ಅಂದ್ರೆ ಆತ್ಮನ ಸಮೀಪದಾವು. ಇವು ತಮ್ಮ ಧರ್ಮಗಳನ್ನ ಆತ್ಮನಿಗೆ ಕೊಟ್ಟಾರ. ಶರೀರದ ಧರ್ಮಗಳೇನು ಅಂತಂದ್ರೆ ಜನ್ಮ ಮರಣಗಳು. ಯಾಕಂದ್ರೆ ನಾನು ಹುಟ್ಟುತ್ತೀನಿ, ನಾನು ಸಾಯ್ತೀನಿ ಅಂತ. ಆದ್ರೆ ಹುಟ್ಟೋದು ಸಾಯುವುದು ಶರೀರದ ಧರ್ಮ. ಹುಟ್ಟು ಸಾವು ಶರೀರದ ಕದಾವು. ನನ್ನ ಶರೀರ ಹುಟ್ಟೈತ್ರಿ, ನನ್ನ ಶರೀರ ಸಾಯ್ತಂತ ನಾನ ಹುಟ್ಟೇನಿ, ನಾನ ಸಾಯ್ತೇನೆ. ಈ ಶರೀರದ ಧರ್ಮಗಳು ಇವು ನಿಜವಾಗಿ ಆತ್ಮನಿಗಿಲ್ಲ. ಸ್ಫಟಿಕಮಣಿ ಶುದ್ಧವೇ ಅದು. ಆ ದಾಸವಾಳವು ಎಲ್ಲಿ ತನಕ ಇರ್ತದ ಅಲ್ಲಿವರೆಗೆ ಅದು ಕೆಂಪಾಗಿ ಹೋಗ್ತದೆ. ಯಾವಾಗ ದಾಸವಾಳದ ಹೂ ತಗದೇವಿ ಅಂತಂದ್ರೆ ಆ ಸ್ಫಟಿಕಮಣಿ ಹೆಂಗ್ ಶುದ್ಧವೇ ಅದು. ಹಂಗ ಉಪಾಧಿ ಧರ್ಮಗಳನ್ನ ನಾವು ನೇತಿಗಳದೇವಿ ಅಂತಂದ್ರೆ ಆತ್ಮ ಹ್ಯಾಂಗಗಳನ್ನ ನಿರ್ಧರ್ಮಿಕರ. ಆತ್ಮನಲ್ಲಿ ಯಾವ ಧರ್ಮಗಳು ಇಲ್ಲ. ದೇಹದ ಧರ್ಮಗಳು ಇಲ್ಲ, ಇಂದ್ರಿಯ ಧರ್ಮಗಳು ಇಲ್ಲ, ಪ್ರಾಣದ ಧರ್ಮಗಳು ಇಲ್ಲ, ಅಂತಃಕರಣದ ಧರ್ಮಗಳು ಇಲ್ಲ. ಯಾವ ಧರ್ಮಗಳು ಆತ್ಮನಲ್ಲಿ ಇಲ್ಲ. ಆಗ ಆರೋಪಿತವಾಗಿ ಆತ್ಮನಲ್ಲಿ ತೋರ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಆತ್ಮನ ಒಂದು ಯಥಾರ್ಥ ಜ್ಞಾನವನ್ನ ನಾವು ಮಾಡಿಕೊಳ್ಬೇಕಾಗಿದೆ. ಆತ್ಮ ಹೇಗಿದ್ದಾನೆ? ಆತ್ಮನ ಸ್ವರೂಪ ಏನು? ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು ವಚನಕ್ಕೆ ಗೋಚರನಲ್ಲೆಂದು, ಅದು ಮಾನಸಕ್ಕೆ ವಿಷಯವಲ್ಲೆಂದು ಬೇಳುತ್ತಂಬಂದದರಿಂದ ಕೇಳುಪದೇಶಿಸಬೇಕಾದರಿಂದ ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆ ದೃಶ್ಯ ವಿಲಕ್ಷಣದಿಂದ ಕುರುಬಿಟ್ಟು ವಶ್ಯಮಿಗೆಂದೇನೆ ಲಕ್ಷಿಸಿಕೊಟ್ಟು ಅಂತ ಹೇಳಿ ಪರಮಾರ್ಥ ಗೀತೆಯಲ್ಲಿ ಶ್ಲೋಕ ಹೇಳಿಕೊಂಡು ಬರ್ತಾ ಇದ್ದಾರೆ. ಹೇ ಶಿಷ್ಯನೇ, ನಿನ್ನ ನಿಜ, ನಿನ್ನ ಸ್ವರೂಪ ಅನ್ನುವಂಥದ್ದು ಅದು ಹೀಗೆ ಇದೆ ಅಂತ ಹೇಳಿ ಅದನ್ನ ವಾಣಿಯಿಂದ ವಚಿಸಲಿಕ್ಕೆ ಬರ್ತದೇನು, ಅಥವಾ ಮನಸ್ಸಿನಿಂದ ಹೀಗಿರಬಹುದಲ್ಲ ಅಂತ ಅದನ್ನ ಊಹಿಸ್ಲಿಕ್ಕೆ ಬರ್ತದೇನು ಅಂತಂದ್ರೆ ಬರೋದಿಲ್ಲ. ಯಥಾವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಸುದ್ದಿ ಹೇಳ್ತದೆ. ಮನಸ್ಸು ವಾಣಿಗಳು ಆ ಪರತತ್ವವನ್ನ ಆತ್ಮನನ್ನ ಅರಿಬೇಕು ಅಂತ ಹೇಳಿ ಹೋಗಿ ಅವು ಅರಿಯದೆ ಬಂದಾಗ ಅಂದ್ರೆ ಇಂದ್ರಿಯಗಳಿಗೆ ಅದು ವೇದ್ಯವಾಗತಕ್ಕಂಥ ತಿಳಿಯಾಕ ಬರುವುದೇ ಇಲ್ಲ ಏನು, ಆ ಆತ್ಮನನ್ನ ಅರಿಲಿಕ್ಕೆ ಬರೋದಿಲ್ಲೇನು ಅಂತಂದ್ರೆ ದೃಶ್ಯ ವಿಲಕ್ಷಣವನ್ನು ವಶ್ಯಮಿದೆಂದೇನೆ ಲಕ್ಷಿಕೊಟ್ಟು. ಇಲ್ಲಪ್ಪ ಒಂದು ಅನುವಿನಿಂದ ನಾನು ಅರಿಬೇಕಾಗಿದೆ. ಆತ್ಮ ಇಲ್ಲಿ ಸದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪದ ಆ ಸ್ವರೂಪವನ್ನು ನಾವು ಅರಿಬೇಕಾಗಿತ್ತು ಅಂದ್ರೆ ದೃಶ್ಯ
ಕಾರ್ಯವನ್ನು ಗೈದಿರುವ ಪಂಡಿತೋತ್ತಮರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ ಸರ್ವರಿಗೂ ನಮಸ್ಕಾರಗಳು. ಸೂಕ್ಷ್ಮ ದೇಹ ಅಂದರೆ ಏನು, ಅಥವಾ ಸೂಕ್ಷ್ಮ ಶರೀರ ಅಂದರೆ ಏನು? ಇದು ಜ್ಞಾನಾಗ್ನಿಯಿಂದ ದಹಿಸ್ತದ, ಅದಕ್ಕೆ ಸೂಕ್ಷ್ಮ ದೇಹ. ಯಾವ ಅಗ್ನಿಯಿಂದ? ಜ್ಞಾನಾಗ್ನಿಯಿಂದ ದಹಿಸಿ ಹೋಗ್ತದ, ಅದಕ್ಕೆ ಸೂಕ್ಷ್ಮ ದೇಹ ಅಂತ ಒಂದೇ ಮಾತು. ಚಿಂತೆಯಿಂದ ಇದು ಸ್ವರ್ಗತದ, ಅದಕ್ಕೆ ತನ್ನ ಶಕ್ತಿ ಕಳ್ಕೋತದ, ಅದಕ್ಕೆ ಶರೀರ ಅಂತ. ಶೀರ್ಯತೆ ಇತಿ ಶರೀರ. ಚಿಂತೆ ಎಲ್ಲಿದೆ ಅಂದ್ರೆ ಸ್ಥೂಲ ದೇಹದಲ್ಲಿ ಚಿಂತಿಲ್ಲ, ಅದು ಸೂಕ್ಷ್ಮ ದೇಹದಲ್ಲಿ ಚಿಂತಿದೆ. ಸೂಕ್ಷ್ಮ ದೇಹದ ಚಿಂತೆ ಸ್ಥೂಲ ದೇಹದ ಮೇಲೆ ಪ್ರಭಾವ ಬೀಳುತ್ತದೆ. ಅರ್ಥ ಆಗ್ತದೆ? ಸೂಕ್ಷ್ಮ ದೇಹದ ಆಗ ಹೋಗಗಳು ಸ್ಥೂಲ ದೇಹದ ಮೇಲೆ ಪ್ರಭಾವ ಬೀಳುತ್ತದೆ. ಈ ಪಾಪ ಪುಣ್ಯ, ಸುಖ ದುಃಖ, ಶೋಕ ಮೋಹ, ಕ್ಷುಧ ತೃಷ ಇಂಥ ಏನು ದ್ವಂದ್ವ ಇದೆ, ಇದು ಎಲ್ಲವೂ ದ್ವಂದ್ವ ಇರುವುದು ಸೂಕ್ಷ್ಮ ಶರೀರದಲ್ಲಿ. ಇದರ ಪ್ರಭಾವ ಬೀಳುವುದು ಸ್ಥೂಲ ಶರೀರದಲ್ಲಿ. ಈಗ ತಮಗ ನಾನು ಬೆಳಗ್ಗೆ ಹೇಳಿದ ಹಾಗೆ ಎಲ್ಲಿವರೆಗೆ ಸೂಕ್ಷ್ಮ ಶರೀರ ಜೀವಿಸಿಕೊಂಡ ಇದೆ ಅಲ್ಲಿವರೆಗೆ ನಮಗೆ ಸದ್ಗತಿ ಇಲ್ಲ. ಅರ್ಥ ಆಗ್ತದ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಸ್ಸು ಮತ್ತು ಬುದ್ಧಿ, ಎಷ್ಟದು? ಈ 17 ತತ್ವದಿಂದ ಕೂಡಿದಕ್ಕೆ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಏನಾಗಿದೆ ಅಂದ್ರೆ ಹೊದಿಕೆಯಾಗಿದೆ. ಅಷ್ಟೇ ಅಲ್ಲ, ಈ ಸೂಕ್ಷ್ಮ ಶರೀರ ಎಂಬುವ ಈ ಕರ್ಣದಿಂದ ಇದು ಆತ್ಮನನ್ನ ಅವ್ಯಕ್ತವಾದ, ಅಗೋಚರವಾದ ಆ ಆತ್ಮನನ್ನ ತಿಳಿಯೋಕ್ಕೋಸ್ಕರವಾಗಿ ಬಹಳಷ್ಟು ಮಹತ್ವವಾದ ಶರೀರ ಯಾವುದರಿದ್ರೆ ಅದು ಸೂಕ್ಷ್ಮ ಶರೀರ. ಅರ್ಥ ಆಗ್ತದೆ? ಕಣ್ಣಿಗೆ ಕಾಣಂಗಿಲ್ಲ, ಕಿವಿ ಕೇಳಿಸಲ್ಲ, ಕೈಗೆ ಸಿಗಂಗಿಲ್ಲ. ಏನಂತ ಅರ್ಥ? ಸೂಕ್ಷ್ಮ ಶರೀರ ಏನಾಗಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ, ಕೈಗೆ, ಆದ್ರೆ ಇಲ್ಲೇನೋ ಇದೆ. ಅದು ಇರೋಣದಿಂದಲೇ ನಾನು ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಸಾಧನೆ ಮಾಡ್ತೀನಿ, ಮತ್ತೊಂದು ಮಗದೊಂದು ಇನ್ನೊಂದು ನಾ ಮಾಡ್ತಾ ಇದ್ದೀನಿ. ಆದ್ರೆ ಈ ಸೂಕ್ಷ್ಮ ಶರೀರದ ಬಳಕೆಯನ್ನ ಈ ಜೀವಾತ್ಮ ಏನು ಮಾಡಿದ ಅಂತಂದ್ರೆ ಸಂಸಾರಕ್ಕೋಸ್ಕರವಾಗಿ. ಈ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸ್ವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಶರಣ. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಸೂಕ್ಷ್ಮ ಶರೀರದ ವಿಚಾರವನ್ನ ಬಹು ಸುಂದರವಾಗಿ ಹೇಳ್ಕೊಂಡು ಬಂದರು. ಈ ಸ್ಥೂಲ ಶರೀರ ಅನ್ನುವಂಥದ್ದು ನಮಗೆ ಪ್ರತ್ಯಕ್ಷವಾಗಿ ಗೋಚರ, ಆದ್ರೆ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಇದು ನಮಗೆ ಇಂದ್ರಿಯಗಳಿಗೆ ಗೋಚರ ಆಗ್ತದೇನು ಅಂತಂದ್ರೆ ಇಲ್ಲ. ನೇತ್ರಾದಿ ಇಂದ್ರಿಯಗಳಿಂದ ನಾವು ಸೂಕ್ಷ್ಮವನ್ನು ನೋಡಲಿಕ್ಕಾಗುವುದಿಲ್ಲ. ಆದ್ರೆ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಹೇಗಾಗಿದೆ, ಸೂಕ್ಷ್ಮದ ಉತ್ಪತ್ತಿ ಎನ್ನುವಂಥದ್ದು ಇದು ಹೇಗಾಗಿದೆ ಅಂತಂದ್ರೆ ಅಪಂಚೀಕೃತ ಭೂತಕ್ಕೆ
ಸಪ್ತದಶ ತತ್ವನಕ್ಕೂ ಸೂಕ್ಷ್ಮತೆಯ ಹೋಗಿ ಭೋಗ ಸಾಧನ ಪ್ರಮಾಣವು. ಪಿತಾಂಬರಜಿಯವರು ಹೇಳ್ತಾ ಇದ್ದಾರೆ, ಈ 17 ತತ್ವಗಳು ಅಪಂಚೀಕೃತ ಪಂಚಭೂತಗಳು. ಪಂಚಮಹಾಭೂತಗಳು ಪಂಚೀಕರಣ ಹೊಂದಿದಾಗ ಆಗುವಂತಹ ಸ್ಥೂಲ ಶರೀರ. ಆದರೆ ಪಂಚಭೂತಗಳು ಪಂಚೀಕರಣವನ್ನು ಹೊಂದದೆ ಅಪಂಚೀಕೃತ ಅಂತ ಹೇಳ್ತಾರೆ. ಯಾಕಂದ್ರೆ ಅವು ಪಂಚೀಕರಣ ಹೊಂದಿದ್ರೆ ನಮ್ಮ ಸ್ಥೂಲ ಶರೀರ ನಮಗೆ ಸೂಕ್ಷ್ಮ ಕಾಣುತ್ತಿತ್ತು. ಆದರೆ ಪಂಚಭೂತಗಳ ಸೂಕ್ಷ್ಮ ಅಂಶಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಅದಾವ. ಅಂದ್ರೆ ಅವು ಪಂಚೀಕರಣ ಹೊಂದಿಲ್ಲ. ಪಂಚಭೂತಗಳು ಪಂಚೀಕರಣವನ್ನು ಹೊಂದದೇ ಇರುವುದರಿಂದ ಅದಕ್ಕೆ ಅಪಂಚೀಕೃತ ಭೂತಕ್ಕೆ, ಅಪಂಚೀಕೃತ ಪಂಚಭೂತಗಳ ಸಪ್ತದಶ ಅಂದ್ರೆ 17. ಈ 17 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದೇ ಇದು ಸೂಕ್ಷ್ಮ ಶರೀರ, ಲಿಂಗ ಶರೀರ, ಪೂರ್ಯಷ್ಟಕ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಶರೀರಕ್ಕೆ ಅನೇಕ ನಾಮಗಳಿದ್ದಾವೆ. ಇಲ್ಲಿ ಸಪ್ತದಶ ತತ್ವಗಳು ಯಾವುವು ಅಂತಂದ್ರೆ ಪೂಜ್ಯರು ಹೇಳಿದಂತೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ಪ್ರಾಣಗಳು, ಮನಸ್ಸು ಮತ್ತು ಬುದ್ಧಿ. ಈ 17 ತತ್ವಗಳಿಂದ ಕೂಡಿಕೊಂಡಿದ್ದೇ ಇದು ಸೂಕ್ಷ್ಮ ಶರೀರ ಅಂತ ಹೇಳಿಸಿಕೊಡ್ತದೆ. ಇದು ಭೋಗಗಳನ್ನು ಭೋಗಿಸಲಿಕ್ಕೆ ಸಾಧನವಾಗಿರ್ತಕ್ಕಂಥ, ನಾವು ಪ್ರಪಂಚದಲ್ಲಿರ್ತಕ್ಕಂಥ ಅನೇಕ ಭೋಗಗಳನ್ನು ಭೋಗ ಮಾಡ್ತಾ ಇದ್ದೇವಲ್ಲ, ಸುಖ ದುಃಖ ಇವೆಲ್ಲ ಎದಕ್ಕಾಗ್ತಾವು? ಸೂಕ್ಷ್ಮ ಶರೀರಗಳು. ಈಗ ಅನೇಕ ನಮಗೆ ಭೋಗಗಳು ಬಂದಾಗ ಅದರ ಆನಂದ, ಅನೇಕ ಒಂದಿಷ್ಟೇನೋ ಹಣ ಬಂತು, ನಮ್ಮ ಶರೀರ ಆಗ್ತಕ್ಕಂಥ ಒಳಗಿರ್ತಕ್ಕಂಥ ಮನಸ್ಸು ನಮಗಿಷ್ಟವಾದ ವಸ್ತು ಪ್ರಾಪ್ತಿಯಾದಾಗ ಆ ಸುಖದ ಅನುಭೂತಿ ಎನ್ನುವಂತಹದ್ದು ನಮ್ಮ ಮನಸ್ಸಿಗೆ ಆಗ್ತದೆ. ನಮಗನಿಷ್ಠವಾಗಿರ್ತಕ್ಕಂಥದ್ದು ಬಂದಾಗ ಏನು ದುಃಖ ಅನ್ನುವಂಥದ್ದಾಗ್ತದಲ್ಲ, ಅದು ನಮ್ಮ ಮನಸ್ಸಿಗೆನೇ ಆಗ್ತದೆ. ಅಂದ್ರೆ ಸುಖ ದುಃಖಗಳ ಭೋಗವನ್ನ ಅನುಭವಿಸಲಿಕ್ಕೆ ಸಾಧನೀಭೂತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಸೂಕ್ಷ್ಮ ಶರೀರ ಅಂತ ಹೇಳಿಸ್ಕೊಳ್ತಾರೆ. ಅದಕ್ಕೆ ಆಚಾರ್ಯ ಹೇಳಿಕೊಂಡು ಬಂದರು, ಇದಂ ಶರೀರಂ ಸೂಕ್ಷ್ಮ ಸಂಹಿತಂ. ಇದಂ ಶರೀರಂ, ಇದಂ ಅಂದ್ರೆ ಇಲ್ಲಿ ಪ್ರತ್ಯಕ್ಷ ಅಪರೋಕ್ಷವಾಗಿರ್ತಕ್ಕಂಥ ಯಾವ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಇದಕ್ಕೆ ಸೂಕ್ಷ್ಮ ಸಂಹಿತಂ, ಸೂಕ್ಷ್ಮ ಶರೀರ ಅನ್ನುವಂಥ ಹೆಸರುಳ್ಳದ್ದು ಅಂತ. ಸೂಕ್ಷ್ಮ ಶರೀರ ಅನ್ನುವಂಥ ಹೆಸರುಳ್ಳಂಥ ಈ ಶರೀರ ಏನಲ್ಲ, ಲಿಂಗಂ ತು ಅಪಂಚೀಕೃತ ಭೂತ ಸಂಭವಂ. ಈ ಲಿಂಗ ಶರೀರ ಅನ್ನುವಂಥದ್ದು ಅಪಂಚೀಕೃತ ಪಂಚಭೂತ ಸಂಭವ. ಅಂದ್ರೆ ಪಂಚೀಕರಣವನ್ನ ಹೊಂದದೇ ಇರತಕ್ಕಂಥ ಯಾವ ಪಂಚಭೂತಗಳದವಲ್ಲ, ಆ ಪಂಚಭೂತಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಇದು ಲಿಂಗ ಶರೀರ. ಸೂಕ್ಷ್ಮ ಶರೀರ ಅಂತಲೂ ಕರ್ಕೊಂಡು ಬಂದರು, ಇದಕ್ಕೆ ಲಿಂಗ ಶರೀರ ಅಂತಲೂ ಕರ್ಕೊಂಡು ಬಂದರು. ಅಂದ್ರೆ ಪಂಚೀಕರಣ ಹೊಂದದೇ ಇರತಕ್ಕಂಥ ಪಂಚಭೂತಗಳಿಂದ ಇದು ಉತ್ಪತ್ತಿಯಾಗಿರ್ತಕ್ಕಂಥದ್ದು ಈ ಸೂಕ್ಷ್ಮ ಶರೀರ ಅನ್ನುವಂಥದ್ದು. ಸವಾಸನಂ ಕರ್ಮ ಫಲಾನುಭಾವಕಂ. ಸವಾಸನ ವಾಸನಾ ಸಹಿತವಾಗಿ ಈ ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಾವು ಪ್ರತ್ಯಕ್ಷವಾಗಿ ಅನುಭವ ಮಾಡಿರ್ತಕ್ಕಂಥ ಎಲ್ಲ ವಾಸನೆಗಳೆಲ್ಲ ಎದ್ದದಾವು ಅಂತಂದ್ರೆ ನಮ್ಮ ಸೂಕ್ಷ್ಮ ಶರೀರವನ್ನು ನಾವು ಅಂತ ನಾವು ಏನೇನು ನೋಡ್ತೇವಿ, ಕೇಳ್ತೇವಿ, ಏನೇನು ಅನುಭವ ಮಾಡ್ತೇವಿ, ಎಲ್ಲ ವಾಸನೆಗಳು ಇವು ನಮ್ಮ ಈ ಸೂಕ್ಷ್ಮ ಶರೀರದಲ್ಲಿ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸವಾಸನ, ವಾಸನ ಸಹಿತವಾಗಿರ್ತಕ್ಕಂಥದ್ದು. ಕರ್ಮ ಫಲಾನುಭಾವ, ನಾವು ಮಾಡಿರ್ತಕ್ಕಂಥ ಪುಣ್ಯ ಮತ್ತು ಪಾಪ
ಕರ್ಮದ ಫಲವನ್ನ ಪ್ರತ್ಯಕ್ಷವಾಗಿ ಅನುಭೋಗ ಮಾಡಲಿಕ್ಕೆ ಸಾಧನೀಭೂತವಾಗಿರ್ತಕ್ಕಂಥ, ನಾವು ಪೂರ್ವ ಜನ್ಮದಲ್ಲಿ ಆಗಲಿ ಈ ಜನ್ಮದಲ್ಲಾಗಲಿ ಏನು ನಾವು ಕರ್ಮಗಳನ್ನು ಮಾಡ್ತೇವಲ್ಲ, ಆ ಕರ್ಮದ ಫಲಗಳನ್ನ ಉಣ್ತಕ್ಕಂಥ, ಅದನ್ನು ಅನುಭೋಗ ಮಾಡುವಂತಹದ್ದು ಯಾವುದು ಅಂತಂದ್ರೆ ಈ ಸೂಕ್ಷ್ಮ ಶರೀರ ಅಂತ ಹೇಳಿ ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಕೇಳ್ಕೊಂಡು ಬರ್ತಾ ಇದ್ದಾರೆ. ಸ್ವ ಅಜ್ಞಾನತೋ ಅನಾದಿ ಉಪಾಧಿರಾತ್ಮನಃ. ಸ್ವ ಅಜ್ಞಾನ, ಸ್ವ ಅಂದ್ರೆ ತನ್ನ ಒಂದು ಅಜ್ಞಾನ ಮೂಲಕವಾಗಿ ತನ್ನನ್ನ ತನ್ನ ಸ್ವರೂಪವನ್ನ ಅರಿಯದೇ ಇರುವುದರಿಂದ ಇಲ್ಲಿ ಜೀವ ತನ್ನ ಸ್ವರೂಪವನ್ನು ಅರಿತಿಲ್ಲ, ತನ್ನ ಸ್ವರೂಪವನ್ನು ಮರೆತು ಬಿಟ್ಟಿದ್ದಾನೆ. ಹೀಗಾಗಿ ಆತ್ಮನಿಗೆ ಅನಾದಿ ಕಾಲದಿಂದ ಇದು ಉಪಾಧಿಯಾಗಿಬಿಟ್ಟದಂತೆ. ಯಾವುದು? ಈ ಸೂಕ್ಷ್ಮ ಅಂತ ಆತ್ಮನಿಗೆ ಉಪಾಧಿಯಾಗಿರ್ತಕ್ಕಂಥದ್ದು ಯಾವುದು? ಈ ಸೂಕ್ಷ್ಮ. ಯಾಕಂದ್ರೆ ಸ್ವ ಅಜ್ಞಾನತ ಅಂತ ಹೇಳಿದ್ರೆ ಆತ್ಮನ ಅರಿವನ್ನ ಮಾಡಿಕೊಳ್ಳೋದು. ಆತ್ಮನ ಅರಿವು ಆದಾಗ ಏನಾಗ್ತದಿಲ್ಲಿ ಅದು ಉಪಾಧಿ ದೂರ ಆಗ್ತದಂತೆ. ಪೂರ್ವದಲ್ಲಿ ಹೇಳಿದ್ರು ಪೂಜ್ಯರು, ಲಿಂಗ ಶರೀರ ಭಂಗ ಆಗಬೇಕು ಅಂತಂದ್ರೆ ಇದಕ್ಕೆ ತತ್ವಜ್ಞಾನವೇ ಬೇಕು. ಭಿದ್ಯತೆ ಹೃದಯ ಗ್ರಂಥಿ, ಛಿದ್ಯಂತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ತಸ್ಮಿನ್ ದೃಷ್ಟೇ ಪರಾಗಣೆ. ನಮ್ಮ ಶ್ರುತಿನೇ ಹೇಳ್ತದೆ, ಪ್ರಮಾಣ ಪ್ರಮಾಣವೇ. ಭಿದ್ಯತೆ ಹೃದಯ ಗ್ರಂಥಿ, ಹೃದಯ ಗ್ರಂಥಿ ಅಂತ ಎದಕ್ಕೆ ಕರೀತಾ ಇದ್ದಾರೆ? ಆತ್ಮ ಅನಾತ್ಮಗಳ ಒಂದು ತಾದಾತ್ಮ ಸಂಬಂಧ. ಆತ್ಮನ ಸ್ವರೂಪವೇ ಬೇರೆ, ಅನಾತ್ಮದ ಸ್ವರೂಪವೇ ಬೇರೆ. ಇದು ತಪ್ತಾಯ ಪಿಂಡ ಅಂತ ಕರೀತಾರೆ. ಕಾದ ಕಬ್ಬಿಣದ ಗಟ್ಟಿ. ಆ ಕಬ್ಬಿಣವನ್ನ ನೋಡಿ ನಾವೇನಂತೀವಿ, ಯಾರ ಸಣ್ಣ ಹುಡುಗ ಬಂದು ಅಂತಂದ್ರೆ ಆ ಕಬ್ಬಿಣ ಸುಡ್ತೈತೋ ಅದನ್ನ ಮುಟ್ಟಾಕ್ ಹೋಗಬೇಡ, ಆ ಕಬ್ಬಿಣ ಮುಟ್ಟಬೇಡ ಅಂತ ಹೇಳ್ತೀವಿ. ಸುಡುವ ಧರ್ಮ ಕಬ್ಬಿಣದಲ್ಲಿ ಇದೆ ಏನು? ಆದ್ರೆ ನಾವೇನು ಆರೋಪ ಮಾಡಿದ್ವಿ, ಕಬ್ಬಿಣ ಸುಡುತ್ತದೆ ಅಂತ ಹೇಳ್ತೀವಿ. ಹಾಗಿದ್ರೆ ಮತ್ತೆ ಎಲ್ಲಾ ಕಬ್ಬಿಣ ಸುಡಬೇಕಾಗಿತ್ತು. ಕಂಬಾರನ ಮನೆಯೊಳಗ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದಾರೆ, ಅದು ನಿಧಿ ಬೇಷ ತಿದಿಯೊಳಗೆ ಕಾಲು ಬಿಟ್ಟದ್ದು. ಈಗ ಅದು ಹೋಗಿ ಮುಟ್ಟಿದ್ರೆ ಸುಡ್ತೈತಿ, ಸುಡ್ತದ. ಅದಕ್ಕೆ ಸಣ್ಣ ಮಕ್ಕಳು ಬಂದಾಗ ಅದನ್ನ ಕಬ್ಬಣ ಮುಟ್ಬಿಡಕ್ಕ ಅಲ್ಲಿ ಕಾಸಿದೀವಿ, ಅದನ್ನ ಅದು ಸುಡ್ತದ ಅಂತ ಹೇಳ್ತೀವಿ. ಅಂದ್ರೆ ಸುಡುವ ಧರ್ಮ ಅಗ್ನಿದು ಎಲ್ಲಿ ಆರೋಪ ಮಾಡಿದ್ವಿ ನಾವು? ಕಬ್ಬಿಣದಲ್ಲಿ ಆರೋಪ ಮಾಡಿದ್ವಿ. ಕೆಂಪಗೆ ಕಾದಿರ್ತದ ಅದು ಕಂಬಾರದನ್ನ ಕಾಸಿದ ಕಂಬಾರ. ಏನೋ ಒಂದು ಕೊಡ್ಲಿನೋ ಏನೋ ಒಂದು ವಸ್ತು ಮಾಡಬೇಕಾಗಿರ್ತದೆ. ಆ ಕಾಯಿಸಿದಾಗ ನಮ್ಗೆ ಹೆಂಗೆ ಕಾಣಿಸ್ತೈತೆ? ಅದು ಮೊದಲಾಗಿ ಅದು ಚೌಕ್, ಕಬ್ಬಣ ಚೌಕ್ ಇತ್ತಂದ್ರೆ ಚೌಕ್ ಕಾಣಿಸ್ತದೆ, ಅದು ಗೋಲ ಇತ್ತು ಅಂದ್ರೆ ಅದು ಗೋಲಾಗಿ ಕಾಣಿಸ್ತದೆ. ಅವಾಗ ನಾವೇನಂತೀವಿ, ಬೆಂಕಿ ಎಷ್ಟು ಗೋಲ ಇತ್ತು ಅಂತ ಹೇಳ್ತೀವಿ. ಆ ಬೆಂಕಿಗೆ ಆಕಾರ ಕೊಡ್ತೀವಿ. ಬೆಂಕಿಗೆ ಆಕಾರ ಇಲ್ಲ, ಆಕಾರ ಇದಕ್ಕೆ ಕಬ್ಬಿಣದ ಆಕಾರವನ್ನ ಬೆಂಕಿ ಕೊಟ್ಟಿದ್ವಿ, ಬೆಂಕಿಯ ಸುಡುವ ಧರ್ಮವನ್ನ ಕಬ್ಬಿಣ ಕೊಟ್ಟೇವೆ. ಇದಕ್ಕೆ ತಾದಾತ್ಮ, ಇದರ ಧರ್ಮವನ್ನ ಅದಕ್ಕೆ, ಅದರ ಧರ್ಮವನ್ನ ಇದಕ್ಕೆ. ಹಿಂಗ ಏನಾಗೈತಿ ಅಂದ್ರೆ ಅನಾತ್ಮವಾಗಿರತಕ್ಕಂಥ ಇಂದ್ರಿಯಗಳು, ಅಂತಃಕರಣಗಳು, ಇವುಗಳ ಧರ್ಮ ಏನದ, ಪ್ರಾಣಾದಿ ಧರ್ಮಗಳು ಏನದವಲ್ಲ, ಇವುಗಳನ್ನ ಆತ್ಮನಲ್ಲಿ ಆರೋಪ ಮಾಡಿವೆ. ಯಾಕಂದ್ರೆ ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು